ಧಾರವಾಡದ ಆಕಾಶವಾಣಿ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗವನ್ನು ಬೆಂಗಳೂರಿಗೆ ಸ್ಥಳಾಂತರಿಸುವ ನಿರ್ಧಾರ ಕೈಬಿಡಲು ಒತ್ತಾಯಿಸಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಧಾರವಾಡ ಆಕಾಶವಾಣಿ ಕೇಂದ್ರದ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಧಾರವಾಡ ಆಕಾಶವಾಣಿ ಕೇಂದ್ರವು ದಶಕಗಳಿಂದ ಉತ್ತರ ಕರ್ನಾಟಕದ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದು ಹಿಂದೂಸ್ತಾನಿ ಸಂಗೀತ, ಸಾಹಿತ್ಯ ಮತ್ತು ಜನಪದ ಕಲೆಯನ್ನು ಘೋಷಿಸಿದೆ. ಶ್ರೇಷ್ಠ ಪರಂಪರೆಯುಳ್ಳ ಕೇಂದ್ರವಾಗಿದೆ. ಇಲ್ಲಿ ಸುದ್ದಿ ವಿಭಾಗವನ್ನು ಸ್ಥಳಾಂತರಿಸಿರುವುದು ಈ ವಿಭಾಗ ಸಂಸ್ಕೃತಿಯ ಅಸ್ಮಿತೆಗೆ ಧಕ್ಕೆ ತರಲಿದೆ. ಡಾಕ್ಟರ್ ವೈ.ಎ. ನಿರ್ಕಲ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ನ ಶ್ರೇಯಾ ಕಾಲೇಜ್ ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಪ್ರವೇಶಗಳು ಆರಂಭ. ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, ಡಿಪ್ಲೊಮಾ ಇನ್ ಮೆಡಿಕಲ್ ಎಕ್ಸ್ರೇ ಟೆಕ್ನಾಲಜಿ ಅಲ್ಲದೆ ಬಿಎಸ್ಸಿ ನರ್ಸಿಂಗ್ 4 ವರ್ಷಗಳ ಡಿಗ್ರಿ ಕೋರ್ಸ್ ಮತ್ತು ಬಿಎಸ್ಎಸ್ ನರ್ಸಿಂಗ್ ಕೋರ್ಸ್ 1 ವರ್ಷದ ನರ್ಸಿಂಗ್ ಟ್ರೈನಿಂಗ್ ಕೋರ್ಸ್. ಉತ್ತಮ ಪರಿಸರ, ಅನುಭವಿ ಶಿಕ್ಷಕರ ಮಾರ್ಗದರ್ಶನ, ಆಧುನಿಕ ಉಪಕರಣಗಳ ಸೌಲಭ್ಯ. ನಿಮ್ಮ ಉಜ್ವಲ ಭವಿಷ್ಯದ ಕನಸಿಗೆ ನಾವು ಸಾಥ್ ಕೊಡ್ತೇವೆ. ಪ್ರವೇಶಗಳು ಆರಂಭ. ಹಿಂದೆ ಸಂಪರ್ಕಿಸಿ ಶ್ರೇಯಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಇರ್ಕಲ್ ಕಾಂಪ್ಲೆಕ್ಸ್, ಜಿಲ್ಲಾ ನ್ಯಾಯಾಲಯದ ಎದುರು, ಪಿಬಿ ರಸ್ತೆ, ಧಾರವಾಡ. ಆದ್ದರಿಂದ ಸ್ಥಳಾಂತರ ಪ್ರಕ್ರಿಯೆಯನ್ನು ಕೂಡಲೇ ಕೈಬಿಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ನಿಯಾಜ್ ಅಹಮದ್ ನಿಪ್ಪಾನಿ, ವಿನಾಯಕ್ ಸಲೀಂ, ಮುಲ್ಲಾ ಎಸ್. ಎಂ. ರೋನದ್, ಲಕ್ಷ್ಮಣ್ ಬಕಾಯಿ ಉಪಸ್ಥಿತರಿದ್ದರು. ಕ್ರಾಂತಿ ಸಮಾಚಾರ ಟಿವಿ, ಧಾರವಾಡ.